ಕೇಳಿಕೊಳ್ತೇವೆ. ಮಹಿಳೆಯರಿಗೆ ಒಂದು ಸುರಕ್ಷಿತವಾದ ಸ್ಥಾನವನ್ನು ಕಲ್ಪಿಸಿಕೊಡುವ ಇದಕ್ಕೆ ಪೊಲೀಸ್ ಇದೆ, ಸೆಕ್ಯೂರಿಟಿ ಇದೆ, CCTV ಕವರೇಜ್ ಇದೆ. ಕೇವಲ ತಾಯಂದಿರಿಗೆ, ಮಹಿಳೆಯರಿಗೆ ಅಲ್ಲಿ ಕುತ್ಕೊಳ್ಳುವಂತಹ, ಅದು ಸುರಕ್ಷಿತವಾಗಿ ಕುತ್ಕೊಳ್ಳುವಂತಹ ಸ್ಥಳ. ಅದು CCTVಯನ್ನು ಕವರೇಜ್ 24/7 ಇರುತ್ತೆ. ಹಾಗಾಗಿ ಅಲ್ಲಿ ನಮ್ಮ ತಾಯಂದಿರಿಗೆ, ಮಹಿಳೆಯರಿಗೆ ಯಾರಾದರೂ ಯಾವುದೇ ರೀತಿಯಲ್ಲಿ ಕಿರುಕುಳ ಕೊಟ್ಟರೆ ನಮ್ಮ ರೈಲ್ವೆ ಇಲಾಖೆ ಪೊಲೀಸರು ತಕ್ಷಣ ಅಗತ್ಯ ಕ್ರಮವನ್ನು ತೆಗೆದುಕೊಳ್ತಾರೆ ಅನ್ನೋ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತಾ ಇದ್ದೇನೆ. ಈಗ ರೈಲ್ವೆ ಇಲಾಖೆ ಇಡೀ ದೇಶದಲ್ಲಿ ತೆಗೆದುಕೊಂಡಂತಹ ನಿರ್ಣಯದಿಂದಾಗಿ ನಮ್ಮ ರಾಜ್ಯದಲ್ಲಿಯೂ ಅದನ್ನು ಅನುಷ್ಠಾನಗೊಳಿಸಿರೋದ್ರಿಂದಾಗಿ ಯಾವ್ಯಾವ್ದು ಈ ರೀತಿಯ ಟೆಂಪರರಿ ಬೇಸಿಸ್ ಮೇಲೆ ಶೆಡ್ಯೂಲ್ ಆಗಿ ಓಡಾಡ್ತಾ ಇತ್ತೋ ಆ ಎಲ್ಲ ಟ್ರೈನ್ಗಳನ್ನು ಸಹ ಕಾಯಂಗೊಳಿಸುವಂಥ ಪ್ರಕ್ರಿಯೆ ಆಗಿ ಇವತ್ತು ನಮ್ಮ ರೈಲ್ವೆ ಇಲಾಖೆಯ ರಾಜ್ಯ ಸಚಿವರಾದಂಥ ಶ್ರೀಯುತ ಸೋಮಣ್ಣ ಅವರು ಮಡಗಾಂವ್ನಿಂದ ಕರೆಕ್ಟಾಗಿ 4:15ಗೆ ಹಸಿರು ನಿಶಾನೆಯನ್ನು ತೋರಿಸಿ ಕಾರವಾರಕ್ಕೆ ಬೀಳ್ಕೊಟ್ಟಿದ್ದಾರೆ. ನಮ್ಮ ಜಮೀನು ನಮ್ಮ ಜಮೀನು ನಮ್ಮ ಜಮೀನು ಹೋರಾಟಕ್ಕೆ, ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಹೋರಾಟಕ್ಕೆ ಜೈ 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 ಭೀಮ್, ಜೈ 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 ಭೀಮ್. ಬೇಕೇ ಬೇಕು, ಬೇಕೇ ಬೇಕು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಹೋರಾಟಕ್ಕೆ. ದಲಿತರ ಮೇಲೆ ದೌರ್ಜನ್ಯ ನಡೆಸುತ್ತಿರುವ ತಾಲೂಕು ಆಡಳಿತಕ್ಕೆ, ಪೊಲೀಸ್ ಇಲಾಖೆಗೆ, ದಲಿತರ ಮೇಲೆ ದೌರ್ಜನ್ಯ ನಡೆಸುತ್ತಿರುವ ತಾಲೂಕು ಆಡಳಿತ ಹಾಗೂ ಪೊಲೀಸ್ ಇಲಾಖೆಗೆ, ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಹೋರಾಟಕ್ಕೆ. ನೀವು ನಿಮ್ಮ ಪರವಾಗಿ ಆಗಿರೋ ಆರ್ಡರ್ ಇದು. ನೀವು ಸರ್ ಇಷ್ಟೇ ಸರ್, ನೀವು ಬಂದ್ರೆ ನಿಮ್ಮ ಪರವಾಗಿ ಆಗಿದ ಪ್ರಕಾರ ಜಾಗನ ಗುರುತು ಮಾಡಿ ಅವತ್ತೇ ನಾನು ಬಂದಾಗ ಅವತ್ತೇ ಹೇಳಿದ್ರೆ, ಈಗ ಚೆಕ್ ಬಂದಿ ಕೊಟ್ಟಾಗ ತಪ್ಪಾಗೈತೆ. ಕೇಳ್ತಾ ಇಲ್ಲ, ಏನು ಮುಂದೂರಾಗಿತ್ತು ಅಷ್ಟು ಮಾತ್ರ ಕೇಳ್ತಾ ಇರೋದು. ಕರೆಕ್ಟ್ ಅಲ್ವಾ? 4 ಎಕರೆನ ಕೊಡೋಕ್ಕಾಗತ್ತೆ. ನನಗೆ ಹೇಳ್ತಾ ಇರೋದು ರೆವಿನ್ಯೂ ಸ್ಕೆಚ್ ಪ್ರಕಾರ ಎಲ್ಲಿ ಬ್ಲಾಕ್ನ ಮಾಡಿ ಅದನ್ನು ಸ್ಕೆಚ್ ಮಾಡಿ ಮುಂದೂರು ಮಾಡೋದ್ರೆ ಅದನ್ನು ಕೊಡಿ ಅಂತ ಕೇಳ್ತಾರೆ ಅಲ್ವಾ ಸರ್? ನೀವು ಇಲ್ಲ ನೀವು ಬೇರೆ ಕಡೆ ಹೋಗಿ ಅಲ್ಲೋಗಿ ಇಲ್ಲೋಗಿ ಅಂತ ಕೊಟ್ಟು ತಪ್ಪಾಗುತ್ತೆ.